ಕರ್ನಾಟಕ ರಾಜ್ಯ ರೈತ ಸಂಘ, ಜಿಲ್ಲಾ ಕಾಫಿ ಬೆಳೆಗಾರರ ಸಂಘ, ಜಿಲ್ಲಾ ಸಣ್ಣ ಬೆಳೆಗಾರರ ಸಂಘ, ಜಿಲ್ಲಾ ಬೆಳೆಗಾರರ ಹಿತರಕ್ಷಣಾ ಸಮಿತಿ ವತಿಯಿಂದ ಕಾಫಿ ಬೆಳೆಗಾರರ ಕೊರಳಿಗೆ ಉರುಳಾಗಿರುವ ಸರ್ಫೇಸಿ ಕಾಯಿದೆ ವಿರೋಧಿಸಿ ತಾಲೂಕು ಕಚೇರಿಯಿಂದ ನಗರಸಭೆ ಆವರಣದಲ್ಲಿರುವ ಸಂಸತ್ ಸದಸ್ಯರ ಕಚೇರಿವರೆಗೂ ಪ್ರತಿಭಟನಾ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲಿವರೆಗೆ ಹೋರಾಟ? ಕಾಫಿ ಬೆಳೆಗಾರರ ಭೂಮಿಯನ್ನು ಹರಾಜು ಹಾಕುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಮೆರವಣಿಗೆ ಜಾಥಾ ಉದ್ದೇಶಿಸಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಡಿ ಮಹೇಶ್ ಮಾತನಾಡಿ, ಕಾಫಿ ಬೆಳೆಗಾರರ ಸಾಲ ವಸೂಲಾತಿಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸರ್ಫೇಸಿ ಕಾಯಿದೆ ಬೆಳೆಗಾರರ ಕೊರಳಿಗೆ ಉರುಳಾಗಿ ಪರಿಣಮಿಸಿದ್ದು, ಈಗಾಗಲೇ ಅನೇಕ ಕಾಫಿ ಬೆಳೆಗಾರರು ಈ ಸಮಸ್ಯೆ ಸುಳಿಯಲ್ಲಿ ಸಿಲುಕಿ ನರಳುತ್ತಿದ್ದಾರೆ. ಕೂಡಲೇ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ರದ್ದುಗೊಳಿಸಿ ಕಾಫಿ ಬೆಳೆಗಾರರ ರಕ್ಷಣೆ ಮಾಡಬೇಕೆಂದು ಒತ್ತಾಯಿಸಿ ಮಾತನಾಡಿದರು. ಸರ್, ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟಗಳು, ರೈತ ಹಿತರಕ್ಷಣಾ ಸಮಿತಿ ಹಾಗೂ ಸಣ್ಣ ಬೆಳೆಗಾರರ ಸಂಘ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಕಾಫಿ ಬೆಳೆಗಾರರ ಸಂಘದ ಒಂದು ಸಹಭಾಗಿತ್ವದೊಂದಿಗೆ ಒಂದು ಸರ್ಫೇಸಿ ಅನ್ನೋ ಒಂದು ಭೂತ ಈ ಕಾಯ್ದೆ ವಿರುದ್ಧ ಒಂದು ಚಳವಳಿಯನ್ನು ಹಮ್ಮಿಕೊಂಡಿದ್ವಿ ಸನ್ಮಾನ್ಯ ಸಂಸದರ ಕಚೇರಿ ಮುಂದೆ. ನಾವು ಇವತ್ತು ಸಂಸದರ ಕಚೇರಿ ಮತ್ತು ಕೆನರಾ ಬ್ಯಾಂಕ್ ಮುಂದೆನೂ ಕೂಡ ಚಳವಳಿಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಇದು ಮಾಡಿದ್ವಿ. ಏಕೆಂದರೆ ಸರ್ಫೇಸಿ ಅನ್ನೋದು ಆ್ಯಕ್ಟು ಈ ಕೇಂದ್ರ ಸರ್ಕಾರ ಮತ್ತು ಈ ರಾಷ್ಟ್ರೀಕೃತ ಬ್ಯಾಂಕ್ಗಳ ಒಂದು ಹುನ್ನಾರದ ಒಂದು ವ್ಯವಸ್ಥೆಯಲ್ಲಿ ರೈತರ ಕುಟುಂಬಗಳಿಗೆ ಮರಣ ಶಾಸನ ಬರೆಯುವಂಥ ಒಂದು ಕಾಯ್ದೆಯಾಗಿದೆ. ಹೇಗೆ ಅಂದರೆ, ಒಂದು ರೈತನ ಕುಟುಂಬ ಇಂತಿಷ್ಟು ಸಾಲವನ್ನು ತಗೊಂಡಿದೆ ಅಂತಂದರೆ ಆ ಸಾಲದ ಒಂದು ತೀರುವಳಿಯನ್ನು ಮಾನವೀಯತೆಯಿಂದನಾದರೂ ಕೂಡ ನೀವು ಸಾಲ ಕಟ್ತೀರಾ, ನಿಮ್ಮ ಭೂಮಿಯನ್ನು ಹರಾಜು ಮಾಡಬೇಕಾ ಏನೋ ಕೇಳುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಹಿಡಿದೇನೆ ಆನ್ಲೈನ್ ಮುಖಾಂತರ ಎಲ್ಲೋ ಇರ್ತಾರೆ. ಆ ರೈತನಿಗೆ ಗೊತ್ತೇ ಇರೋದಿಲ್ಲ, ಅವನ ಭೂಮಿ ಹರಾಜಾಗುವಂಥ ಒಂದು ಪ್ರಕ್ರಿಯೆ ಗೊತ್ತಿರೋದಿಲ್ಲ. ಈ ದೇಶದ ಕಾನೂನು ಏನು ಹೇಳುತ್ತೆ ಅಂದರೆ, ನಮ್ಮ ಸಂವಿಧಾನ ಒಬ್ಬ ಕೊಲೆಗಾರನಿಗೂ ಕೂಡ ನಿನ್ನ ಕೊನೆ ಆಸೆ ಏನಪ್ಪ ಅಂತ ಕೇಳ್ತಾರೆ. ಆದರೆ ಒಬ್ಬ ಭೂಮಿಯನ್ನು ಹೊಂದಿರುವಂಥ ಒಬ್ಬ ರೈತನ ಭೂಮಿಯನ್ನು ನಿನ್ನ ಕೊನೆ ಆಸೆ ಏನಿದೆ, ಈ ನಿನ್ನ ಭೂಮಿಯನ್ನು ಹರಾಜು ಮಾಡ್ತಾಯಿದ್ವಿ ಅನ್ನೋ ಒಂದು ಕೇಳುವಂಥ ಒಂದು ಸೌಜನ್ಯನೂ ಕೂಡ ಇಲ್ಲದೇ ಈ ಭೂಮಿಯನ್ನು ಹರಾಜು ಪ್ರಕ್ರಿಯೆ ಮಾಡ್ತಾಯಿದ್ದಾರೆ ಅಂತಂದರೆ, ಇವತ್ತು ಜನಪ್ರತಿನಿಧಿಗಳು ಎಷ್ಟು ಕೇಳ್ಮಟ್ಟಕ್ಕಿದ್ದಾರೆ ಅಂದರೆ, ಚುನಾವಣೆಯಲ್ಲಿ ಮತ ಕೇಳೋಕ್ಕೆ ಬರೋವಾಗ ನಾವೆಲ್ಲ ರೈತರ ಮಕ್ಕಳು, ನಾವು ರೈತರಿಗೋಸ್ಕರ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಚುನಾವಣೆಯಿಂದ ಗೆದ್ದ ನಂತರ ಇವರು ರೈತರನ್ನ ಮರೀತಾರೆ. ರೈತ ನಾವು ಏನಾದರೂ ಒಂದು ಸಾರಿ ಆಲೋಚನೆ ಮಾಡಿ ಒಗ್ಗಟ್ಟಾಗಿ ನಮ್ಮ ಭೂಮಿಯನ್ನು ನಾವು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಮಾತ್ರ ಬೆಳ್ಕೊಳ್ಳೋಣ, ಉಳಿದಿದ್ದನ್ನು ನಾವು ಬೆಳೆದಿದ್ದನ್ನು ನಿಮಗೆ ಕೊಡ್ತೀವಿ, ನೀವು ಬೆಳೆದಿದ್ದನ್ನು ನಮಗೆ ಕೊಡಿ ಅನ್ನೋ ಒಂದು ಮಾನದಂಡದ ಆಧಾರದ ಮೇಲೆ ನಾವು ಒಂದು ವ್ಯವಸ್ಥೆನ ಮಾಡಿಕೊಂಡ್ರೆ, ಬಾಕಿ ಇರುವ ಈ ಏನು ರಿಯಲ್ ಎಸ್ಟೇಟು ಮತ್ತು ಈಗ ಈ ಬಂಡವಾಳಶಾಹಿಗಳು, ರಾಜಕಾರಣಿಗಳು ಏನು ತಿಂತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಬೇಕಲ್ಲ, ಈ ದೇಶದ ಪರಿಸ್ಥಿತಿ ಏನಾಗ್ತದೆ ಅಂತ. ಈಗಾಗಲೇ ನೋಡಿ, ಏಪ್ರಿಲ್ಲು ಮುಗಿತಾ ಬಂತು, 2 ಮಳೆಗಳು, ಮುಂಗಾರು ಮಳೆಗಳು ರೈತರ ಭೂಮಿಗೆ ಮಳೆ ಬಿದ್ದಿಲ್ಲ. ಹಿಂಗಾರು ಮಳೆ ಏನು ಮಳೆ ಬೇಡವಾದ ಟೈಮಲ್ಲಿ ಕಾಫಿ ತೋಟಗಳಿಗೆ ಮಳೆ ಬಂದು ಕೂಡಲೇ ಹೂವಾಗಿ ಆ ಕಾಫಿಯ ವ್ಯವಸ್ಥೆನೂ ಕೂಡ ಹಾಳು ಮಾಡ್ತು. ಈ ರೀತಿಯ ಒಂದು ಹವಾಮಾನದ ವೈಪರೀತ್ಯದಲ್ಲಿ ಮತ್ತು ಮಾರ್ಕೆಟಿಂಗ್ ಬೆಲೆಯಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಅತಂತ್ರವನ್ನು ಅನುಭವಿಸ್ತಾ ಇರುವಂಥ ಒಬ್ಬ ಬೆಳೆಗಾರ, ಅವನಿಗೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಸರ್ಕಾರಗಳು ಕಲ್ಪಿಸಿಕೊಡಲಿಲ್ಲ ಅಂತಂದರೆ ಏನಕ್ಕೆ ಬೇಕು ಈ ಸರ್ಕಾರ ಅಂತ ನಾವು ಕೇಳಬೇಕಾಗಿದೆ. ಇದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ನಮ್ಮ ರಾಜ್ಯಾಧ್ಯಕ್ಷರ ಹತ್ರನೂ ಕೂಡ ಮಾತಾಡಿದ್ದೀವಿ. ಇದಕ್ಕೆ ಪ್ರಬಲವಾದಂಥ ಒಂದು ಪ್ರತಿರೋಧವನ್ನು ಇದು ಮಾಡಿ ಈ ಹರಾಜು ಪ್ರಕ್ರಿಯೆಯನ್ನು ತಡೆಯೋದಕ್ಕೆ ನಾವು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ರೈತ ಸಂಘಗಳ ಮುಖಂಡರು ಭಾಗವಹಿಸಿದ್ದರು.